ಟಿ5 ನ್ಯೂಸ್ಗೆ ಸ್ವಾಗತ. ನಾನು ನೀತಿ ವೇಣುಗೌಡ. ಮೊದಲಿಗೆ ಹೆಡ್ಲೈನ್ಸ್. ನಟ ದರ್ಶನ್ಗೆ ಸಿಗುತ್ತಾ ಬಿಡುಗಡೆಯ ಭಾಗ್ಯ? ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ದಾಸನ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ. ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಪದೇ ಪದೇ ರಾಜಕಾರಣ. ನಮಗೂ ರಾಜಕಾರಣ ಮಾಡೋಕ್ ಬರುತ್ತೆ. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಕಿಡಿ. ಕರಾವಳಿಯಲ್ಲಿ ಚಡ್ಡಿ ಬನಿಯನ್ ಕಳ್ಳತನ ಪ್ರಕರಣ. ಬೆಚ್ಚಿ ಬೀಳಿಸಿದ್ದ ಚಡ್ಡಿ ಗ್ಯಾಂಗ್ ಅಸಲಿ ಸ್ಟೋರಿ. ಉಗ್ರರಂತೆ ಕಳ್ಳರಿಗೂ ಇದೆ ತರಬೇತಿ ಕೇಂದ್ರ. ವಿಜಯನಗರದ ಜಿಲ್ಲೆಯಾದ್ಯಂತ ಭಾರಿ ಮಳೆ. ಹಳ್ಳದಲ್ಲಿ ಕೊಚ್ಚಿ ಹೋದ ಮಿನಿ ಲಾರಿ. ಕಾರ್ಮಿಕರು ಸೇಫ್. ಮನೆಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತಾದ್ರೂ ಸಿಗುತ್ತಾ ಬಿಡುಗಡೆಯ ಭಾಗ್ಯ ಅನ್ನುವಂತ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಪ್ರಾರಂಭ ಆಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ನಿನ್ನೆಯ ವಾದ. ಹಾಗಾಗಿ ಇವತ್ತಿಗೇನಾಗಬಹುದು ಅನ್ನುವಂತ ಕುತೂಹಲ ಇದೆ. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ರು. ಕೋರ್ಟ್ನಲ್ಲಿ ಇವತ್ತೇ ಜಾಮೀನು ಮಂಜೂರಾಗುತ್ತಾ? ನಿನ್ನೆ ಚಾರ್ಜ್ ಶೀಟ್ ಉಲ್ಲೇಖಿಸಿ ವಾದವನ್ನ ಮಂಡಿಸಿದ್ರು ನಾಗೇಶ್. ಚಾರ್ಜ್ ಶೀಟ್ ನಲ್ಲಿರುವಂತ ಸಂದೇಹದ ಬಗ್ಗೆ ವಕೀಲರು ವಾದವನ್ನ ಮಾಡಿದ್ರು. ನೋಡಿ, ಈ ಪ್ರಕರಣದಲ್ಲಿ ಸಿವಿ ನಾಗೇಶ್ ಅವರ ಎಂಟರ್ ಆಗ್ತಾ ಇದೆ ಅಥವಾ ಸಿವಿ ನಾಗೇಶ್ ಅವರೇ ವಾದವನ್ನ ಮಂಡಿಸಬೇಕು ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಹಳ ಬೇಡಿಕೆಯನ್ನ ಇಟ್ಟಿದ್ದು. ಸಿಪಿ ನಾಗೇಶ್ವರರನ್ನ ಒಪ್ಪಿಸಿದ್ರು. ಯಾವಾಗ ಸಿವಿ ನಾಗೇಶ್ ಎಂಟರ್ ಆಗ್ತೋ ಆಗ್ಲೇ ಈ ಪ್ರಕರಣ ಏನಾಗಬಹುದು ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಇವ್ರ ಬಗ್ಗೆ ಗೊತ್ತಿದ್ದವರಿಗೆ ಇತ್ತು. ಆದ್ರೆ ನಿನ್ನೆಯ ವಾದವನ್ನ ನೋಡಿ ಕೆಲವರು ಪಕ್ಕಾ ಇವತ್ತು ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಈ ಚರ್ಚೆ ಶುರು ಆಗಿದೆ. ಹಾಗಿದ್ರೆ ನಿನ್ನೆ ಅಷ್ಟು ಪ್ರಚಂಡವಾದ ಪ್ರಬಲವಾದಂತ ವಾದ ಏನೇನು ಮಾಡಿದ್ರು ಸಿವಿ ನಾಗೇಶ್? ಯಾವೆಲ್ಲ ವಾದವನ್ನ ಮಂಡಿಸಿದ್ರು? ಚಾರ್ಜ್ ಶೀಟ್ ನಲ್ಲಿನ ವಿಚಾರಗಳು, ಮಿಸ್ಟೇಕ್ಸ್ಗಳು, ಏನೇನ್ ವ್ಯತ್ಯಾಸ ಇದೆ, ಇದೆಲ್ಲವನ್ನ ಕೋರ್ಟ್ನಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಇದು ನಿಜವಾಗ್ಲೂ ಕೂಡ ಪ್ರಚಂಡವಾದಂತ ವಾದ ಆಗಿತ್ತು. ಆ ಕಾರಣಕ್ಕಾಗಿ ಈ ವಾದವನ್ನೆಲ್ಲ ಆಲಿಸಲಾಗಿದೆಯಲ್ಲ, ಇವತ್ತು ಜಾಮೀನು ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನ ದರ್ಶನ್ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. 3 ತಿಂಗಳ ನಂತರ ದರ್ಶನ್ ಹೊರಗೆ ಬರ್ತಾರೆ. ದಸರಾ ಸಂಭ್ರಮ ದುಪ್ಪಟ್ಟಾಗತ್ತೆ. ದೀಪಾವಳಿಗೆ ದರ್ಶನ್ ನಮ್ಮ ಜೊತೆಗಿರ್ತಾರೆ ಅಂತ ಬಹಳ ಖುಷಿಯಿಂದ ಇದ್ದಾರೆ. ಹಾಗಾಗಿ ಇವತ್ತಿನ ಬೆಳವಣಿಗೆ ಬಗ್ಗೆ ಸಾಕಷ್ಟು ಕುತೂಹಲ ಸಹಜವಾಗಿ ಅವರ ಅಭಿಮಾನಿಗಳಿಗಿದೆ. ನೋಡಿ, ನಿನ್ನೆ ಸಿವಿ ನಾಗೇಶ್ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದ್ರು. ಏನೇನು ವಾದವನ್ನ ಮಾಡಿದ್ರು, ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪಿಸಿದ್ರು, ಅವರ ವಿಚಾರದ ಹೈಲೈಟ್ಸ್ ಏನಾಗಿತ್ತು, ಪ್ರಮುಖವಾಗಿ ಎಲ್ಲರ ಗಮನ ಸೆಳೆದಿದ್ದು ಅಥವಾ ಆಶ್ಚರ್ಯ ಅಂತ ಅನ್ಸಿದ್ದು ಯಾವ ವಿಚಾರಗಳು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಪ್ರಕರಣದ ಮೊದಲ ಟ್ರಯಲ್ ಮಾಧ್ಯಮಗಳಲ್ಲಿ ಆಗಿದೆ ಅನ್ನುವ ಒಂದು ಪಾಯಿಂಟ್ ಅನ್ನ ಅವರು ಮೇಜರ್ ಆಗಿ ಹೇಳ್ತಾರೆ. ಚಾರ್ಜ್ ಶೀಟ್ ನ ಎಲ್ಲ ಹೇಳಿಕೆ, ಸಾಕ್ಷ್ಯ, ಎಫ್ಎಸ್ಎಲ್ ರಿಪೋರ್ಟ್ ವರದಿ ಆಗಿದೆ. ಪ್ರತಿ ಒಂದರ ಬಗ್ಗೆಯೂ ಕೂಡ ಮಾಧ್ಯಮಗಳಲ್ಲಿ ಬಿತ್ತರಿಸಲಾಗಿದೆ. ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಅದರ ಜೊತೆಗೆ ಪೊಲೀಸರ ತನಿಖೆ ಅತ್ಯಂತ ಕೆಟ್ಟವಾದಂತ ತನಿಖೆ ಅಂತ ನಿನ್ನೆ ಕೋರ್ಟ್ನಲ್ಲಿ ವಾದಿಸಲಾಗಿದೆ. ಯಾಕೆ ಹಿಂಗ್ ಹೇಳಿದ್ರು ಅಂದ್ರೆ, ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಕೆಲವೊಂದು ಎಡವಟ್ಟುಗಳನ್ನು ಮಾಡಿದ್ದಾರೆ ಅಂತ ಆ ಎಡವಟ್ಟುಗಳನ್ನ ಎತ್ತಿ ಹಿಡಿದಿದ್ದಾರೆ. ಏನೇನು ಎಡವಟ್ಟು ಮಾಡಿದ್ದಾರೆ, ಏನೇನು ಮಿಸ್ಟೇಕ್ಸ್ ಗಳನ್ನ ಮಾಡಿದ್ದಾರೆ ಅಂತ. ರೇಣುಕಾಸ್ವಾಮಿ ಮೃತದೇಹದ ಫೋಟೋ ಪ್ರಸಾರವಾಗಿದೆ. ಮಾಧ್ಯಮಗಳಲ್ಲಿ ಆರೋಪಿಗಳ ಸ್ವಇಚ್ಛೆ ಹೇಳಿಕೆಗಳು ಬಂದಿದೆ. ರೇಣುಕಾಸ್ವಾಮಿ ಶವವನ್ನ ನಾಯಿ ಕಚ್ಚಿದೆ, ಅದನ್ನೂ ತೋರಿಸಿದ್ದಾರೆ. ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ. ಸಿನಿಮಾಗಳಲ್ಲಿ ಇದನ್ನೆಲ್ಲ ನೀವು ನೋಡಿರ್ತೀರ, ಕೇಳಿರ್ತೀರ. ಸುಳ್ಳು ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹಿಸಿ ಅವರನ್ನು ಒಳಗೆ ಹಾಕಿದ್ರಂತೆ ಅನ್ನೋದು. ನಿನ್ನೆಯ ವಾದ ಸಿನಿಮೀಯ ರೀತಿಯಲ್ಲಿಯೇ ಇತ್ತು. ಕೆಲವೊಂದು ಪ್ರಬಲವಾದಂತ ವಾದವನ್ನ ದರ್ಶನ್ ಪರ ವಕೀಲರು ಮಾಡಿದ್ರು. ಅದರಲ್ಲಿ ಪೊಲೀಸರ ಮೇಲೆಗೆ ಅವ್ರು ಹೇಳ್ತಾರೆ ಸುಳ್ಳು ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ ಅಂತ. ಅದು ಕೂಡ ಸುಮ್ಮನೆ ಹೇಳಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಹೇಳಿದ್ದಾರೆ. ಎಲ್ಲಿ ಏನೇನು ಎಡವಟ್ಟಾಗಿದೆ, ಯಾಕೆ ಹಿಂಗ ಅನಿಸ್ತಾ ಇದೆ ಅಂತ. ಎಲ್ಲಾ ಸಾಕ್ಷಿಗಳನ್ನ ತನಿಖಾಧಿಕಾರಿಗಳು ಸೃಷ್ಟಿ ಮಾಡಲಾಗಿದೆ.
ಹೇಗೆ ಸೃಷ್ಟಿ ಮಾಡೋದಕ್ಕಾಗತ್ತಾ ಅನ್ನೋದು ಕೆಲವ್ರ ಪ್ರಶ್ನೆ ಅಲ್ವಾ. ಅದಕ್ಕವ್ರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೀರಿನ ಬಾಟಲಿ, ಮರದ ಕೊಂಬೆ, ಹಗ್ಗವನ್ನೇ ಸಾಕ್ಷಿಯಾಗಿ ಮಾಡಲಾಗಿದೆ. ಮೊದಲು ಪ್ರಕರಣದ ರಿಕವರಿಯ ವೇಳೆ ಸಿಕ್ಕಿರೋದು ಏನು ಅನ್ನುವ ಪ್ರಶ್ನೆಯನ್ನು ಅವ್ರು ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಕತ್ತಲೆಯಲ್ಲಿ ಪಂಚನಾಮೆ ಮಾಡಿದ್ದಾರೆ. ಅಂದಕ್ಕೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಏನ್ ಕಾಣಿಸಿರ್ಬೋದು ಅವತ್ತು, ಏನೇನು ಕಾಣಿಸ್ತಾ ಇರ್ಬೋದು ಅವತ್ತು, ಆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಲ್ಯಾಪ್ಟಾಪ್ ಮೂಲಕ ಟೈಪ್ ಮಾಡಿಸಿರುವ ಪಂಚನಾಮೆ ಇದು. ಘಟನಾ ಸ್ಥಳಕ್ಕೆ ದರ್ಶನ್ ಅವರನ್ನ ಕರೆದುಕೊಂಡು ಹೋಗಿಲ್ಲ. ಪ್ರಕರಣದಲ್ಲಿ ಪ್ರಮುಖ ಪ್ರತ್ಯಕ್ಷದರ್ಶಿ ಸೆಕ್ಯೂರಿಟಿ ಗಾರ್ಡ್, ಆತನಿಗೆ ಕನ್ನಡನೇ ಬರಲ್ಲ, ಆದರೆ ಕನ್ನಡದಲ್ಲಿ ಹೇಳಿಕೆಯನ್ನು ಪಡೆದಿದ್ದಾರೆ. ಟೈಮು, ಕಾರ್ಗಳ ಸಮೇತ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮರುದಿನ ಬೆಳಿಗ್ಗೆ ಪೊಲೀಸರು ಬಂದು ಗೋಡನ್ ಸೀಸ್ ಮಾಡಿ ಕಳಿಸಿದ್ರಂತೆ. ಇದೊಂದು ಕ್ಲಾಸಿಕ್ ಕೇಸ್ ಆಫ್ ಫ್ಯಾಬ್ರಿಕ್ ಎವಿಡೆನ್ಸ್. ಲಾಕ್ ಮಾಡಿ ಸೀಲ್ ಮಾಡಿದ ಮೇಲೆ ಯಾಕೆ ತಡವಾಗಿ ರಿಕವರಿ ಮಾಡಿದ್ದಾರೆ? ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಎಲ್ಲೆಲ್ಲಿ ಎಡವಿದ್ದಾರೋ ಅದು ದರ್ಶನ್ಪುರ ವಕೀಲರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ತಾ ಇದೆ. ಒಂದು ಚಾರ್ಜ್ ಶೀಟ್ನನ್ನ ತಯಾರು ಮಾಡಬೇಕಾದ್ರೆ, ಚಾರ್ಜ್ ಶೀಟ್ನಲ್ಲಿ ಕೆಲವು ಅಂಶಗಳನ್ನು ಉಲ್ಲೇಖಿಸಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು, ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಯಾಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ಇಷ್ಟು ತಡವಾಗ್ತಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಇದೇ ಕಾರಣಕ್ಕೆ ಒಂದ್ಸಲ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು ಅಂತ ಅಂದ್ರೆ ಅದರಲ್ಲಿ ಪೊಲೀಸರು ಎಡವಟ್ಟು ಏನೇನಿದೆ, ಆರೋಪಿಗಳು ಏನೇನು ಮಾಡಿದ್ದಾರೆ ಎಲ್ಲವೂ ಕೂಡ ಉಲ್ಲೇಖವಾಗಿರುತ್ತೆ. ಇವ್ರ ತನಿಖೆಯ ಸಂದರ್ಭದಲ್ಲಿ ಕೆಲವು ಕಡೆಗೆ ದರ್ಶನ್ ಕರ್ಕೊಂಡು ಹೋಗಿಲ್ಲ, ಕೆಲವು ಕಡೆ ಕತ್ಲಲ್ಲಿ ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ, ಕೆಲವು ಕಡೆಯಲ್ಲಿ ಪಂಚನಾಮೆ ಮಾಡೋರೆ ಬಂದಿಲ್ಲ. ಹೆಂಗೆ, ಯಾಕಿದೆಲ್ಲ ಆಯ್ತು? ಈ ಲೋಪದೋಷಗಳಿದ್ವಲ್ಲ, ಈ ಮೈನಸ್ ಪಾಯಿಂಟ್ಸ್ಗಳಿದ್ವಲ್ಲ, ಇದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡಿದ್ದಾರೆ ದರ್ಶನ್ ಪರ ವಕೀಲರು. ಅದನ್ನೇ ವಾದ ಮಂಡಿಸಿರೋದು. ಲಾಕ್ ಮಾಡಿ ಸೀಲ್ ಮಾಡಿದ ಮೇಲೆ ಯಾಕೆ ತಡವಾಗಿ ರಿಕವರಿ ಮಾಡ್ಕೊಂಡಿದ್ದಾರೆ? ಮೊದಲೇ ರಿಕವರಿ ಮಾಡ್ಕೋಬೇಕಾಗಿತ್ತು. ಅಲ್ಲಿ ಮರದ ಕೊಂಬೆ, ಹಗ್ಗ ಎಲ್ಲವನ್ನ ಆಮೇಲೆ ಇಟ್ಟು ಪ್ಲಾಂಟ್ ಮಾಡಿದ್ದಾರೆ. ಅಂದ್ರೆ ದರ್ಶನ್ಪುರ ವಕೀಲರ ವಾದ ಏನು ಅಂದ್ರೆ ಅಲ್ಲಿ ಮೊದಲು ಏನು ಇರಲಿಲ್ಲ, ಅದನ್ನೆಲ್ಲ ಇವ್ರು ಹೋಗಿ ಇಟ್ಟು ಲಾಕ್ ಮಾಡಿದ್ರಲ್ಲ ಹೆಂಗೂ, ಅಲ್ಲಿ ಯಾರಿಗೂ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಇವ್ರು ಆಮೇಲೆ ಇಟ್ಟು ಅದನ್ನ ಅವರು ಸಾಕ್ಷಿ ಅಂತ ಪ್ಲಾಂಟ್ ಮಾಡಿದ್ದಾರೆ. ಜೂನ್ 8ರಂದೇ ಎಸ್ಐಗೆ ಮಾಹಿತಿ ಇದ್ರು, ಜೂನ್ 12ರವರೆಗೆ ಏನು ಮಾಡ್ತಾ ಇದ್ರು? ಇದು ಪ್ರಮುಖವಾದ ಪ್ರಶ್ನೆ ಅಲ್ವಾ. ದರ್ಶನ್ ಈ ಕೇಸ್ನಲ್ಲಿ ಇದ್ದಾರೆ ಅಥವಾ ಒಂದು ಕೊಲೆ ಆಗಿದೆ ಅನ್ನೋದು ಇವ್ರಿಗೆ ಜೂನ್ 8ಕ್ಕೆ ಗೊತ್ತಾದ್ರೂ 12ರವರೆಗೂ ಏನು ಮಾಡ್ತಾ ಕೂತಿದ್ರು ಅನ್ನೋದು ಲಾಯರ್ ಪ್ರಶ್ನೆ. ಜೂನ್ 11ರಂದು ಪಂಚನಾಮೆ ಮಾಡಬೇಕಾಗಿತ್ತು, ಜೂನ್ 12ರವರೆಗೆ ಕಾದಿದ್ ಯಾಕೆ? ಪಂಚನಾಮೆ ಅವತ್ತೇ ಮಾಡಿ ಮುಗಿಸ್ಬೇಕಾಗಿತ್ತು, 12ವರೆಗೂ ಕಾದಿದ್ ಯಾಕೆ? ಸಾಕ್ಷಿಗಳನ್ನು ಹುಟ್ಟಾಕೋಕೆ ಪೊಲೀಸರು ಮ್ಯಾಜಿಕ್ ಶೋ ಮಾಡಿದ್ದಾರೆ. ಸಾಕ್ಷಿಗಳನ್ನು ಹುಟ್ಟಾಕಬೇಕು ಅಂತಾನೆ ಪೊಲೀಸರು ಇದನ್ನೆಲ್ಲ ಮಾಡಿದ್ದಾರೆ ಅಂತ. ದರ್ಶನ್ ಸ್ವಾಯಿಚ್ಛ ಹೇಳಿಕೆಯಲ್ಲಿ ಚಪ್ಪಲಿ ಅಂತಿದೆ, ಆದ್ರೆ ಪೊಲೀಸರು ಶೂ ಸೀಸ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿಗೆ ದರ್ಶನ್ ಹೊಡೆದಿಲ್ಲ. ಇಡೀ ಪ್ರಕರಣ ಕಲ್ಪಿತ ಸ್ಟೋರಿ. ಅಂದ್ರೆ ಪೊಲೀಸರು ಬಿಲ್ಡ್ ಮಾಡಿರುವಂತ ಸ್ಟೋರಿ ಇದು. ಒಂದು ಸಿನಿಮಾ ನೋಡ್ದಂಗೆ ಆಯ್ತು ನೆನ್ನೆಯ ವಾದ. ಈ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ನಾವು ನೋಡುವಾಗ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗುತ್ತಲ್ಲ, ಆ ಥರದ್ದೊಂದು ವಾದ ನಿನ್ನೆ ಮಂಡನೆ ಆಗಿತ್ತು. ಯಾಕೆ ಸಾಕ್ಷಿಗಳ ಹೇಳಿಕೆನ ಪಡ್ಕೊಳ್ಳೋದು ಅಥವಾ ಆರೋಪಿಗಳ ಹೇಳಿಕೆನ ಪಡ್ಕೊಳ್ಳೋದು ಅಂದ್ರೆ ಅವರ ಹೇಳಿಕೆಗಳಿರುತ್ತಲ್ಲ ಅದು ದಾಖಲಾಗ್ತಾ ಹೋಗ್ತಾ ಇರುತ್ತೆ. ಒಂದು ಆಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರೆ, ಒಂದು ಟೈಪ್ ಮಾಡ್ಕೊಳ್ತಾ ಇರ್ತಾರೆ. ನಾನು ಅವತ್ತು ಹೋಗಿದ್ದ ಚಪ್ಪಲಿ ಮನೆಯಲ್ಲಿ ಇದೆ, ಚಪ್ಪಲಿ ನನ್ನ RR ನಗರದ ಮನೆಯಲ್ಲಿದೆ ಅಂತ ದರ್ಶನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವ್ರು ಹೋಗಿ ತಗೊಬಂದಿರೋದೇನು? ಶೂಸ್. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದೇನು? ಶೂಸ್. ದರ್ಶನ್ ಶೂಸ್ ನಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಇದೆ, ದರ್ಶನ್ ಕೊಲೆ ಆದ ಜಾಗದಲ್ಲಿ ಇದ್ರು, ನಾವು ತೋರಿಸಿದ್ವಲ್ಲ. ಆದ್ರೆ ದರ್ಶನ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಚಪ್ಪಲಿ ಅಂತಿದೆ. ಅಲ್ಲಿಗೆ ತಾಳೆ ಆಗ್ತಾ ಇಲ್ಲ, ಒಂದಕ್ಕೊಂದು ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸ ಇದೆ. ಅದನ್ನೇ ಇಲ್ಲಿ ದರ್ಶನ್ ಪರ ವಕೀಲರು ಹೇಳಿರೋದು. ಹಾಗಾಗಿ ಇವತ್ತು ಜಾಮೀನು ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ.